ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಬಂದು ಬನ್ಸ್. ತುಂಬ ದಿನ ಆಯಿತು ಬನ್ಸ್ ರೆಸಿಪಿ ಹಾಕಿಲ್ಲ. ಸೊ ಹಾಗಾಗಿ ನಾನಿವತ್ತು ನಿಮಗೆ ಪರ್ಫೆಕ್ಟ್ ಅಳತೆಯಲ್ಲಿ ಯಾವ ರೀತಿ ಮಾಡ್ಕೋಬೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಏನಾದರೂ ಹೊಸ ವ್ಯವಸ್ಥೆ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ ಬಾಳೆಹಣ್ಣು ಪೂರ್ತಿ ಹಣ್ಣಾಗಿರಲಿ, ಪಚ್ಚ ಬಾಳೆಹಣ್ಣು ತಗೊಳ್ಳಿ. ಈ ಮಾಮೂಲಿ ಪುಟ್ಟ ಬಾಳೆಹಣ್ಣಾದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ಪಚ್ಚ ಬಾಳೆಹಣ್ಣು ನಾನಿಲ್ಲಿ 2 ಬಾಳೆಹಣ್ಣು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ನಿಮಗೆ ಶುಗರ್ ಬಂದು ನಾನು ಅಳತೆ ಹೇಳೋದಿಲ್ಲ, ನಿಮಗೆ ಯಾವ ಥರ ಸ್ವೀಟ್ನೆಸ್ ಬೇಕು ಅಂತ ನೀವು ಹಾಕ್ಕೊಳ್ಳಿ. ನಾನಿಲ್ಲೊಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ನೀರೇನು ಸೇರಿಸೋದಕ್ಕೆ ಹೋಗಬೇಡಿ. ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡು ಇದನ್ನ ಒಂದು ಬೌಲಿಗೆ ಹಾಕೊಂಡಿದ್ದೀನಿ. ಅದಾದ್ಮೇಲೆ ಇದಕ್ಕೆ ಒಂದು 1/4 ಕಪ್ ಆಗುವಷ್ಟು ಮೊಸರು, ಫ್ರಿಜ್ಜಲ್ಲಿದ್ದರೆ ಹೊರಗಡೆ ಎತ್ತಿಟ್ಟು ಅದಾದ್ಮೇಲೆ ಸೇರಿಸ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಉಪ್ಪು ಟೇಸ್ಟಿಗೆ ಬೇಕಾದಷ್ಟು, ಆಮೇಲೆ ಸ್ವಲ್ಪ ಅಡುಗೆ ಸೋಡಾ, ಅದಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಕೊಳ್ಳಿ, ಫ್ಲೇವರ್ ಚೆನ್ನಾಗಿರುತ್ತೆ. ಇಷ್ಟನ್ನ ಹಾಕಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಮೈದಾ ಹಿಟ್ಟನ್ನು ಸೇರಿಸ್ಕೊಂಡು ಬನ್ನಿ. ಪೂರ್ತಿ ಗೋಧಿಯಲ್ಲಿ ಮಾಡಿದ್ರೆ ನಮಗೆ ಅಷ್ಟು ಟೇಸ್ಟ್ ಚೆನ್ನಾಗಿ ಸಿಗೋದಿಲ್ಲ. ಅಥವಾ ನೀವು ಅರ್ಧ ಗೋಧಿ ಅರ್ಧ ಮೈದಾ ಈ ರೀತಿ ಕೂಡ ನೀವು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಪೂರ್ತಿ ಮೈದಾನೇ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಮಗೆ ಪರ್ಫೆಕ್ಟಾಗಿ ಹೋಟೆಲ್ ಸ್ಟೈಲಲ್ಲೆಲ್ಲ ಸಿಗುತ್ತಲ್ಲ, ಅದೇ ರೀತಿ ಟೇಸ್ಟ್ ಸಿಗುತ್ತೆ. ಸೊ ಈ ರೀತಿ ಟ್ರೈ ಮಾಡಿ ನೋಡಿ. ಅಥವಾ ನಿಮಗೆ ಹೆಲ್ತಿ ಬೇಕು ಅಂದರೆ ನೀವು ಗೋಧಿ ಬಳಸ್ಬೋದು. ಸೊ ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀವು ಸೇರಿಸ್ತಾ ಬನ್ನಿ. ಜಾಸ್ತಿ ಅಂದರೆ ಒಂದು ಅರ್ಧ ಕೆಜಿಗಿಂತ ಸ್ವಲ್ಪ ಕಡಿಮೆ ಮೈದಾ ಹಿಟ್ಟು ಯೂಸ್ ಮಾಡಿದ್ದೀನಿ ಇಲ್ಲಿ. ಅದಾದಮೇಲೆ ಇದನ್ನು ಮ್ಯಾರಿನೇಟ್ ಮಾಡೋದಕ್ಕೆ ಒಂದು 7ರಿಂದ 8 ಗಂಟೆ ಆದರೂ ನೀವು ಇಡಲೇಬೇಕಾಗತ್ತೆ. ಅದಕ್ಕೂ ಮುಂಚೆ ನೀವು ಮಾಡೋದಕ್ಕೆ ಹೋದರೆ ನಿಮಗೆ ಹಾರ್ಡಾಗಿಬಿಡುತ್ತೆ. ಸೊ ಇಲ್ಲಿ ಒಂದು 7ರಿಂದ 8 ಗಂಟೆ ನಾನಿಲ್ಲಿ ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ಅದಾದಮೇಲೆ ಈ ರೀತಿ ಚೆನ್ನಾಗಿ ನಾದ್ಕೊಳ್ಳಿ. ನೀವೇನಾದರೂ ಸಂಜೆ ಟೈಮ್ ಮಾಡ್ತೀನಿ ಅಂದರೆ ನೀವು ಮಾರ್ನಿಂಗ್ ಅಥವಾ ನೆನೆಸಿಟ್ಕೊಳ್ಳಿ. ಅಥವಾ ನೀವು ಬೆಳಗ್ಗೆ ಮಾಡ್ತೀನಿ ಅಂದರೆ ನೀವು ನೈಟೇ ಕೂಡ ಈ ರೀತಿ ನೆನೆಸಿಟ್ಬಿಟ್ರೆ ನಿಮಗೆ ಬನ್ಸ್ ಚೆನ್ನಾಗಿ ಬರುತ್ತೆ. ಸೊ ಅದಾದಮೇಲೆ ಈ ರೀತಿ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಳ್ಳಿ. ಸ್ವಲ್ಪ ಚಪಾತಿ ನೀವು ಯಾವ ರೀತಿ ಉಂಡೆ ತೊಗೊಳ್ತೀರೋ ಅಷ್ಟು ತಗೊಂಡ್ರೆ ಸಾಕು. ಅದಾದಮೇಲೆ ಇದನ್ನು ಏನು ನಿಮಗೆ ಗೊತ್ತೇ ಇರುತ್ತೆ, ಮಾಮೂಲಿ ಈ ರೀತಿ ಲಟ್ಟಿಸ್ಕೊಳ್ಳಿ. ಲಟ್ಟಿಸ್ಕೊಂಡು ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ಲಟ್ಟಿಸ್ಕೋಬೇಕಾದ್ರೆ ಪೂರ್ತಿ ದಪ್ಪ ಅಥವಾ ಪೂರ್ತಿ ತೆಳ್ಳಗೆ ಲಟ್ಟಿಸ್ಕೋಬಾರ್ದು. ಅದು ಮೀಡಿಯಮ್ ಆಗಿರಲಿ, ಆದಷ್ಟು ದಪ್ಪನೇ ಇರಲಿ. ಹಾಗಂತ ಪೂರ್ತಿ ದಪ್ಪನೂ ಬೇಡ, ಒಳಗಡೆ ಬೇಯೋದಿಲ್ಲ. ಸೊ ನೋಡ್ಬೋದು, ಇಷ್ಟಿರಲಿ, ಇಷ್ಟು ದಪ್ಪ ಇರಲಿ. ಇಲ್ಲಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಅಥವಾ ಕಾದಾದ್ಮೇಲೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ನೋಡ್ಬೋದು, ನಮ್ಮ ಬನ್ಸ್ ಇಲ್ಲಿ ರೆಡಿ ಆಯಿತು. ಹೀಗೇನೆ ನಾನು ಎಲ್ಲದನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ. ತುಂಬ ಸಿಂಪಲ್ ಮಾಡ್ಕೊಳ್ಳೋದು, ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಅಷ್ಟೇ. ಸೊ ಈ ರೀತಿ ಎಲ್ಲದನ್ನು ಮಾಡಿಕೊಂಡೆ ನಮ್ಮ ಬನ್ಸ್ ಇಲ್ಲಿ ರೆಡಿ ಆಯಿತು. ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೀಗೆ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾ ಇರಿ. ರೆಸಿಪಿ ಹಾಗೆಯೇ ವ್ಲಾಗ್ಸ್ ಈ ರೀತಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.